ಬೈಕ್ ವಾಶ್ ಮಾಡೋದಕ್ಕೆ ಆ್ಯಕ್ಚುಲಿ ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕಸ್ಟಮರನ್ನು ರಿಟೈನ್ ಮಾಡ್ಕೋಬೇಕು ಅಂತ AMC ಕೂಪನ್ ಕೊಡ್ತಾರೆ. ಹೆಚ್ಚು ಕಡಿಮೆ ನಿಮಗೆ ಹೆವಿ ಪೇಯ್ಡ್ ಸರ್ವೀಸ್ ಎಲ್ಲ ಆಯಿತು ಬೆಂಗಳೂರು ಸಿಟಿಲಿ ಅಂದರೆ ಆಲ್ಮೋಸ್ಟ್ ಒಂದು ಆಲ್ಟೋ ಸರ್ವೀಸ್ ಅಷ್ಟು ಕಾಸ್ಟ್ ಬರುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾರ್ಮಲ್ ಪೇಯ್ಡ್ ಸರ್ವಿಸ್ ಅಂದರೆ ನನ್ನ ಪ್ರಕಾರ ಅಷ್ಟೇನು ಯೂಸ್ ಆಗಲ್ಲ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಆರಾಮ? ಸೊ ಇವತ್ತಿನ ಟಾಪಿಕ್ ಏನಂದರೆ ಶೋರೂಮ್ ಕಡೆ ಹೋಗ್ತಾ ಇದ್ದೀನಿ. ಬೈಕ್ ವಾಶ್ ಮಾಡೋದಕ್ಕೆ ಆ್ಯಕ್ಚುಲಿ ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬೈಕ್ ವಾಶ್ ಮಾಡೋದಕ್ಕೆ ಯಾಕೆ ಶೋರೂಮಿಗೆ ಹೋಗ್ತಾ ಇದ್ದಾನೆ ಅಂದ್ಕೋಬೇಡಿ. ಏನಂದರೆ ನಾನೊಂದು AMC ಕೂಪನ್ ತಗೊಂಡಿದ್ದೆ, ಅದರಲ್ಲಿ ಫ್ರೀ ವಾಶ್ ಒಂದು ರಿಮೈನಿಂಗ್ ಇತ್ತು. ಸೊ ಅದನ್ನು ಮಾಡಿಸ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. AMC ಅಂದರೆ ಏನು ಅಂತ ಹೇಳ್ತೀನಿ ಕೇಳ್ಕೊಳ್ಳಿ. ಸೊ ನೀವು ಯಾವುದೇ ನ್ಯೂ ವೆಹಿಕಲ್ ಪರ್ಚೇಸ್ ಮಾಡಿದ್ರೆ 3 ಸರ್ವಿಸ್ ಅಥವಾ 4 ಸರ್ವಿಸ್ ನಿಮಗೆ ಫ್ರೀ ಇರುತ್ತೆ. ಅಂದರೆ ಫ್ರೀ ಅಂದರೆ ಲೇಬರ್ ಚಾರ್ಜಸ್ ಅಷ್ಟೇ ಇರಲ್ಲ, ರಿಮೈನಿಂಗ್ ಚಾರ್ಜಸ್ಸು ಇರುತ್ತೆ. ನಿಮಗೆ ಒಂದು ಸಲ ಫ್ರೀ ಸರ್ವಿಸ್ ಮುಗಿದ ತಕ್ಷಣ ಯೂಶ್ವಲಿ ಶೋರೂಮ್ ಅವರು ಕಸ್ಟಮರನ್ನು ರಿಟೈನ್ ಮಾಡ್ಕೋಬೇಕು ಅಂತ AMC ಕೂಪನ್ ಕೊಡ್ತಾರೆ. ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ಅಂತ ಹೇಳ್ತಾರೆ, ಇದು ಫುಲ್ ಫಾರ್ಮು. ಸೊ ಅದು ಕೊಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಯಾವಾಗ ಪೇಯ್ಡ್ ಸರ್ವಿಸ್ ಮಾಡಿಸ್ತೀರ ನೋಡಿ ನಿಮ್ಮದು ವೆಹಿಕಲ್ದು, ಆವಾಗ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಆಮೇಲೆ ಫ್ರೀ ವಾಷಿಂಗ್ ಇರುತ್ತೆ. ಸೊ ನಂದೇನಾಗಿದೆ ಅಂದರೆ ನಾನು ಲಾಸ್ಟ್ ಟೈಮು 3 ಕೂಪನ್ ಇರುತ್ತೆ AMCಲಿ. ಸೊ ನಂದು ಈಗ ಆಲ್ರೆಡಿ 6 ಸರ್ವಿಸ್ ಕಂಪ್ಲೀಟ್ ಆಗಿದೆ. ಎಕ್ಸ್ಟ್ರಾ ಒಂದು ಕೂಪನ್ ವಾಷಿಂಗ್ ಕೂಪನ್ ಇತ್ತು. ಇವತ್ತು ಹೋಗಿ ಗಾಡಿ ಫುಲ್ಲು ಮಣ್ಣಾಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ AMC ಕೂಪನ್ ಹೆಂಗೂ ಇದೆ ಅದರಲ್ಲೇ ಕ್ಲೀನ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಸೊ AMCದು ಟೈಮ್ ಬಂದ್ಬಿಟ್ಟು AMC ಕೂಪನ್ ಟೈಮ್ ಬಂದ್ಬಿಟ್ಟು ನಿಮಗೆ 3 ಸರ್ವಿಸ್ ಮಾಡಿಸೋ ತನಕ ಅಷ್ಟೇ. ಅರೌಂಡ್ 6 ಮಂತ್ಸು 8 ಮಂತ್ಸು ಏನೋ ಇರುತ್ತೆ. ಅದು ಡಿಪೆಂಡ್ಸ್ ಆನ್ ಶೋರೂಮ್ ಅವರು ಹೇಗೆ ಕೊಡ್ತಾರೆ ಅಂತ. ಬೇರೆ ಬೇರೆ ಶೋರೂಮಲ್ಲಿ ಬೇರೆ ಬೇರೆ ಪಾಲಿಸಿ ಇರುತ್ತೆ. ಇದು ಕಂಪ್ನಿ ಕಡೆಯಿಂದ ಕೊಡೋದಲ್ಲ, ಶೋರೂಮ್ ಕಡೆಯಿಂದ ಕೊಡೋದು. AMC ಕೂಪನ್ ತಗೊಂಡ್ರೆ ಏನು ಬೆನಿಫಿಟ್ಸ್ ಇದೆಯಾ ಇಲ್ವಾ ಅಂದರೆ 50-50 ಅಂತ ಹೇಳ್ಬೋದು. ಯಾಕೆ ಅಂದರೆ ಎಕ್ಸಾಂಪಲ್ ತಗೊಳ್ಳಿ, ನಿಮಗೆ ಫ್ರೀ ಸರ್ವಿಸ್ ಮುಗಿದ ತಕ್ಷಣ ನೆಕ್ಸ್ಟ್ ಸರ್ವಿಸಿಗೆ ಅಷ್ಟು ಪಾರ್ಟ್ಸ್ ಎಲ್ಲ ಯಾವುದು ಹೋಗಿರಲ್ಲ. ಬಟ್ ಪಾರ್ಟ್ಸ್ ಏನಾದರೂ ಹೋಗಿದರೆ, ಎಕ್ಸಾಂಪಲ್ ಈಗ ನೀವು ಹೆವಿ ರೈಡ್ ಮಾಡ್ತೀರಾ, ತುಂಬ ರನ್ ಆಗಿದೆ ಗಾಡಿ, 4th ಸರ್ವಿಸಿಗೆ ನಿಮಗೆ ಚೈನ್ ಸ್ಪಾಕೆಟು, ಈ ಕೋನ್ ಸೆಟ್ಟು, ಈ ಥರ ಎಲ್ಲ ಹೆವಿ ಐಟಮ್ಸನ್ನು ಹಾಕಬೇಕು ಅಂದರೆ AMC ಯೂಸ್ ಆಗುತ್ತೆ, ನಿಮಗೆ ಫುಲ್ ಡಿಸ್ಕೌಂಟ್ ಸಿಗುತ್ತೆ. ಬಟ್ ನಾರ್ಮಲ್ಲಾಗಿ ಚಿಕ್ಕ ಪುಟ್ಟ ಪಾರ್ಟ್ಸ್ ಹೋಗಿದೆ, ನಾರ್ಮಲ್ ಪೇಯ್ಡ್ ಸರ್ವಿಸ್ ಅಂದರೆ ನನ್ನ ಪ್ರಕಾರ ಅಷ್ಟೇನು ಯೂಸ್ ಆಗಲ್ಲ. ಯಾಕೆಂದರೆ ನಾನು ಈಗ ಕ್ಯಾಲ್ಕುಲೇಟ್ ಮಾಡಿದೆ ಮನೇಲಿ ಕೂತ್ಕೊಂಡು AMC ಅಮೌಂಟ್ ಮತ್ತು AMC ಇಲ್ಲದೆ ಸರ್ವಿಸ್ ಮಾಡಿದ್ರೆ ಎಷ್ಟಾಗ್ತಾಯಿತ್ತು ಅಂತ. ಸೊ ಜಾಸ್ತಿ ನನಗೆ ಎಷ್ಟು ಒಂದು 150 ರೂಪೀಸ್ ಡಿಫ್ರೆನ್ಸ್ ಬಂದಿದೆ. ಸೊ ಅಷ್ಟು ಮ್ಯಾಟ್ರ್ ಆಗಲ್ಲ ಅಂದ್ಕೋತೀನಿ. ಬಟ್ ಏನಂದರೆ ನೀವು 3 ಸರ್ವಿಸು ಅದೇ ಶೋರೂಮಲ್ಲೇ ಮಾಡಬೇಕಾಗತ್ತೆ. ನೀವು ಯಾವ ಶೋರೂಮಲ್ಲಿ AMC ತಗೊಂಡಿರ್ತೀರ ನೋಡಿ, ಅದೇ ಶೋರೂಮಲ್ಲೇ ನೀವು ಸರ್ವಿಸ್ ಮಾಡಿಸ್ಬೇಕು. ಬೇರೆ ಶೋರೂಮಲ್ಲಿ AMC ವರ್ಕ್ ಆಗಲ್ಲ. ಸೊ ಇದು ಒಂದು ಡ್ರಾಬ್ಯಾಕ್. ನೀವು ಕಾರ್ ಸರ್ವಿಸಿಗೆ ಕೊಟ್ಟಾಗ ವೋಕ್ಸ್ ವ್ಯಾಗನ್ನು ಮತ್ತು ಸ್ಕೋಡಾ ಇವೆಲ್ಲ ಹೆವಿ ಕಾಸ್ಟ್ಲಿ ಆಗುತ್ತೆ ಸರ್ವಿಸ್ ಅಂತ ಹೇಳ್ತಾರಲ್ಲ. ಬೈಕ್ ಸೆಗ್ಮೆಂಟಲ್ಲಿ ನಾನೇನು BMW ಎಲ್ಲ ಕಂಪೇರ್ ಮಾಡ್ತಾಯಿಲ್ಲ, ನಾರ್ಮಲ್ ಈಗ ಹೊಂಡಾ, ಹೀರೋ, TVS, ಬಜಾಜ್, ಯಮಹ, ಈ ಬೈಕ್ ಸೆಗ್ಮೆಂಟಲ್ಲಿ ನೀವು ಕಂಪೇರ್ ಮಾಡಿದ್ರೆ ಯಮಹದವ್ರದ್ದು ಸರ್ವಿಸ್ ಮಾತ್ರ ಸಖತ್ ಕಾಸ್ಟ್ಲಿ ಗುರು. ಪಾರ್ಟ್ಸ್ ಮಾತ್ರ ಹೆವಿ ಕಾಸ್ಟ್ಲಿ.
ಹೆಚ್ಚು ಕಡಿಮೆ ನಿಮಗೆ ಹೆವಿ ಪೇಯ್ಡ್ ಸರ್ವೀಸ್ ಎಲ್ಲ ಆಯಿತು ಬೆಂಗಳೂರು ಸಿಟಿಲಿ ಅಂದರೆ ಆಲ್ಮೋಸ್ಟ್ ಒಂದು ಆಲ್ಟೋ ಸರ್ವೀಸ್ ಅಷ್ಟು ಕಾಸ್ಟ್ ಬರುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರ್ ಇದು ಕಾಲ್ ಮಾಡಿದೆ, AMCದು ಫ್ರೀ ವಾಷಿಂಗ್ ಇತ್ತು. AMCದು ಫ್ರೀ ವಾಷಿಂಗ್ ಇತ್ತು, ಅದು ಮಾಡ್ಕೊಳ್ಬೇಕಿತ್ತು. ಹಾಂ ವೆಯ್ಟ್ ಮಾಡ್ತೀನಿ. ಎಷ್ಟೊತ್ತಾಗತ್ತೆ? ಒಂದು 1 ಅವರ್. ಅದು ಹಾಂ, ವೇಸ್ಟ್ ಬಟ್ಟೆ ಇದೆ, ಹಂಗೆ ಇಡಕ್ಕೆ ಹೇಳಿ. ಇದರಲ್ಲಿ ವೇಸ್ಟ್ ಬಟ್ಟೆ ಒಂದು ಲಾಕ್ ಇದೆ, ಹಂಗೆ ಇಡಕ್ಕೆ ಹೇಳಿ. ಆಯ್ತು ಕೊಡಿ. ಸರಿ ಸರ್. ಚೈನು ವಾಶ್ ಮಾಡೋದಕ್ಕೆ ಹೇಳ್ಬಿಡಿ, ನಾನು ಲೂಪ್ ಮಾಡ್ಕೋತೀನಿ, ಮನೇಲಿದೆ. ಅಂತೂ ವಾಷಿಂಗ್ ಮಾಡಿಕೊಟ್ರಪ್ಪ. 1 ಅವರ್ ತಗೊಂಡ್ರು ವಾಷಿಂಗ್ ಮಾಡೋದಕ್ಕೆ. ಸೊ ಏನಂದರೆ ನಾವು ಫ್ರೀಯಾಗಿ ಮಾಡಿಸೋ ಥರ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಜನ AMC ಕೂಪನ್ ಇರುತ್ತಲ್ಲ, ಒಂದು ಫ್ರೀ ವಾಷಿಂಗು ಲಾಸ್ಟ್ ಉಳ್ಕೊಂಡಿರುತ್ತಲ್ಲ, ಅದನ್ನು ಯಾಕೆ ಅಂತ ಸುಮ್ಮನೆ ಬರೋಲ್ಲ ಯಾರು ವಾಷಿಂಗ್ ಮಾಡಿಸೋದಕ್ಕೆ. ಬಟ್ ಏನಂದರೆ ಈ ಥರ ವಾಷಿಂಗ್ ಮಾಡಿಸೋದಕ್ಕೆ ಹೋದಾಗ ಬೇಕು ಅಂತಲೇ ಲೇಟ್ ಮಾಡ್ತಾರೆ ಇವರು. ಅದಕ್ಕೆ ನಾನು ಟೈಮ್ ಇಟ್ಕೊಂಡೇ ಬಂದಿದ್ದೆ ಇವತ್ತು. ಸುಮ್ಮನೆ ಈಗ ಹೊರಗಡೆ ಮಾಡ್ಸೋಕೆ ಹೋದರೆ 200 ರೂಪೀಸ್ ಬೇಕಾಗಿರೋದು, ಸಾರಿ 250 ತೊಗೋತಾ ಇದ್ದಾರೆ ಈಗ. ಈ AMC ಬಗ್ಗೆ ಡೀಟೇಲ್ಸ್ ಕೊಟ್ಟಿರೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.